ನಿಜ. ಒಂದು ಶಾಲೆಯಂತಹ ಜಾಗದಲ್ಲಿ ಹೆಸರು ಬಡಿಯೋ ತರಹದ ಒಂದು ಸಣ್ಣ ವಿಷಯ ಕೂಡ ಎಷ್ಟು ದೊಡ್ಡ ಸಾಮಾಜಿಕ ಭಾರವನ್ನ ಹೊತ್ತು ಒಬ್ಬ ವ್ಯಕ್ತಿಯ ಮೇಲೆ ಎಷ್ಟು ಆಳವಾದ ಪರಿಣಾಮ ಬೀರಬಹುದು ಅನ್ನೋದಕ್ಕೆ ಇದು ಸಾಕ್ಷಿ ಅಲ್ವಾ? ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಪ್ರತಿ ಮಂಗಳವಾರ ಹಾಗೂ ಶನಿವಾರಗಳಂದು ಆಲಿಸಿ ಸಾಹಿತ್ಯ ಕಣಜ. ಈ ಮಾಲಿಕೆಯಲ್ಲಿ ಹಲವು ಕಾದಂಬರಿಗಳು ಹಾಗೂ ಕಥೆಗಳನ್ನು ಪ್ರಸಾರ ಮಾಡುತ್ತೇವೆ. ಕೇಳಿ ಸಾಹಿತ್ಯ ಕಣಜ, ಸಾಹಿತ್ಯ ಕಣಜ, ಸಾಹಿತ್ಯ ಕಣಜ, ಸಾಹಿತ್ಯ ಕಣಜ, ಸಾಹಿತ್ಯ ಕಣಜ, ಸಾಹಿತ್ಯ ಕಣಜ. ನೀವು ಕೇಳಿ, ನಿಮ್ಮವರೆಗೂ ಕೇಳಿಸಿ. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಗೋರ್ಮೆಂಟ್ ಬ್ರಾಹ್ಮಣ ಕೃತಿಯ 5 ಭಾಗಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಪ್ರಮುಖವಾಗಿ ಗೋರ್ಮೆಂಟ್ ಬ್ರಾಹ್ಮಣ ಕೃತಿಯಲ್ಲಿ ಬರ್ತಕ್ಕಂತಹ ಮತ್ತೊಂದು ಅಂಶ ಅಂದರೆ, ಈಗಾಗಲೇ ತಾವೆಲ್ಲರೂ ಕೂಡ ದಲಿತರ ಒಂದು ಹೋರಾಟ, ಅಂದರೆ ದಲಿತರಿಗೆ ಮಾಡ್ತಕ್ಕಂತಹ ಒಂದು ಅನ್ಯಾಯದ ಬಗ್ಗೆ ನಾವು ಕಳೆದ 2 ಸಂಚಿಕೆಗಳಿಂದನೂ ಕೂಡ ತಿಳಿತಾ ಬರ್ತಾ ಇದ್ದೀವಿ. ಇವತ್ತು ಪ್ರಮುಖವಾಗಿ ಕೆಲಸ, ಅಂದರೆ ಈ ಕೆಲಸ ಅಂದ ತಕ್ಷಣ ಗೌರ್ಮೆಂಟ್ ಕೆಲಸ ಅಲ್ಲ, ಬದಲಾಗಿ ಶಾಲಾ ಕಾಲೇಜುಗಳಲ್ಲಿ ಆಗಿನ ಕಾಲದಲ್ಲಿ ಇದ್ದಂತಹ ಒಂದು ಸನ್ನಿವೇಶವನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ತಿಳಿಯೋದಕ್ಕೆ ಹೊರಟಿದ್ದೀವಿ. ಅದು ಈಗಲೂ ಕೂಡ ಕೆಲವು ಕಡೆ ಇದೆ. ಅಂದರೆ ಮೇಲ್ವರ್ಗದವರು ಕೆಲಸ ಮಾಡಬಾರ್ದು, ಶಾಲಾ ಕೆಲಸಗಳು ಏನೇ ಇದ್ದರೂ ಕೂಡ ಕೆಳವರ್ಗದವರೇ ಮಾಡಬೇಕು. ಅಂದರೆ ಕೆಳವರ್ಗದವರು ಅಂದರೆ ದಲಿತರು ಒಂದು ಮನೆ ಮೇಲೆ ಕೂತ್ಕೋಬಾರ್ದು. ಈ ಪ್ರಸಂಗಗಳನ್ನು ಇಲ್ಲಿ ಪ್ರಮುಖವಾಗಿ ನಮ್ಮ ಅರವಿಂದ ಮಾಲಗತ್ತಿಯವರು ಗೋರ್ಮೆಂಟ್ ಬ್ರಾಹ್ಮಣ ಕೃತಿಯಲ್ಲಿ ಇವತ್ತು ವಿವರಿಸ್ತಾ ಇದ್ದಾರೆ. ಬನ್ನಿ, ಹಾಗಾದರೆ ಹೆಚ್ಚು ತಡ ಮಾಡದೆ ಈ ಸಂಚಿಕೆಯನ್ನು ಕೇಳೋಣ. ಹಾಗೆ ನಿಮ್ಮ ಮನಸ್ಸಿನಲ್ಲೂ ಕೂಡ ಸಾಕಷ್ಟು ಭಾವನೆಗಳು ಮೂಡಿರುತ್ತೆ. ಅವುಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ನಿಮಗೆ ನೋಟಿಫಿಕೇಷನ್ ಸಿಗಲ್ಲ, ಎಲ್ಲ ಫ್ರೀಯಾಗಿರುತ್ತೆ, ₹1 ಕೂಡ ನಿಮ್ಮಿಂದ ಖರ್ಚಾಗಲ್ಲ ಅಂತ ಹೇಳ್ತಾ ಬನ್ನಿ, ಹಾಗಾದರೆ ಗೌರ್ಮೆಂಟ್ ಬ್ರಾಹ್ಮಣ ಕೃತಿಯ ಮುಂದಿನ ಭಾಗವನ್ನು ಕೇಳೋಣ. ನಮಸ್ಕಾರ. ದ ಡೀಪ್ ಡೈವ್ಗೆ ಸ್ವಾಗತ. ಗೋಡೆಯ ಗೂಟಕ್ಕೆ ನೇತು ಹಾಕಿದ ಒಂದು ಮಗುವಿನ ಚಿತ್ರ. ಯೋಚನೆ ಮಾಡಿ, ಯಾಕಂದ್ರೆ ತರಗತಿಯ ಕಸ ಸರಿಯಾಗಿ ಗುಡಿಸಿಲ್ಲ ಅಂತ. ಇವತ್ತಿನ ನಮ್ಮ ಡೀಪ್ ಡೈವ್ ಒಂದು ವೈಯಕ್ತಿಕ ಅನುಭವದ ಆಯ್ದ ಭಾಗದ ಮೂಲಕ ಶಾಲೆಯಲ್ಲಿದ್ದ ಆ ಕಠಿಣ ಶಿಕ್ಷೆಗಳು ಮತ್ತೆ ಜಾತಿ ಆಧಾರಿತ ತಾರತಮ್ಯ ಇದೆಯಲ್ಲ, ಅದರ ವಾಸ್ತವವನ್ನು ಸ್ವಲ್ಪ ನೋಡೋಣ. ಹೌದು, ಇಲ್ಲಿ ಗಮನಿಸಬೇಕಾದಂದ್ರೆ ಈ ಶಿಕ್ಷೆಗಳು ಕೇವಲ ಶೈಕ್ಷಣಿಕ ತಪ್ಪುಗಳಿಗಲ್ಲ. ಅದೇ ಅಲ್ವಾ, ಕಸ ಗುಡಿಸ್ತಿರುವು ಅನ್ನೋದು ಒಂದು ನೆಪ ಮಾತ್ರ ಆಗಿತ್ತು ಅಂತ ಅನ್ಸುತ್ತೆ. ಖಂಡಿತ. ಆ ಮೂಲದಲ್ಲಿ ವಿವರಿಸೋ ಹಾಗೆ ಗೋಡೆಗೆ ತೂಗು ಹಾಕೋದು ಅಂದ್ರೆ ಅದು ದೈಹಿಕ ನೋವಿಗಿಂತ ಹೆಚ್ಚಾಗಿ ಒಂದು ರೀತಿ ಅವಮಾನ ಮಾಡುವ ಶಿಕ್ಷೆ ಅದು. ಹೌದು, ಕೇಳೋದಕ್ಕೆ ಒಂಥರ ಇದೆ. ಮೂಲದಲ್ಲಿ ಹೇಳಿದಾಗೆ ಆ ಮೂಗು ಗೋಡೆಗೆ ತಾಗಿ ಉರಿಯೋದು, ಹೊಟ್ಟೆ ಹಸಿವು, ಆಮೇಲೆ ಚಡ್ಡಿ ಜಾರೋದು. ಅಯ್ಯೋ, ಬೇರೆ ಮಕ್ಕಳಿಗೆಲ್ಲ ಇದೆಲ್ಲ ಒಂದು ಸಿನಿಮಾ ನೋಡಿದ ಹಾಗೆ ಇತ್ತು ಅಂತ. ಅವ್ರು ನಕ್ರೆ ಅಳು ಬಂದ್ರೆ ಮತ್ತೋಡ್ತಿದ್ರು. ಇದು ಮಾತ್ರ ಅಲ್ಲ, ಇನ್ನೂ ಶಿಕ್ಷೆನೂ ಇತ್ತು, ಕುರ್ಚಿ ಶಿಕ್ಷೆ ಅಂತ. ಹೌದು ಹೌದು. ಆ ಮೊಣಕಾಲ್ ಮಡಚಿ ನಿಲ್ಲುವಾಗ, ಅಂದ್ರೆ ಹೆಚ್ಚು ನೋವಾಗ್ಲಿ ಅಂತ ಮೊಣಕಾಲ ಸಂದಿಯಲ್ಲಿ ಒಂದು ಚೂಪಾದ ಕಟ್ಟಿಗೆ ತುಂಡಿಡೋದು. ಅಬ್ಬಾ, ಸ್ವಲ್ಪ ಆಯತಪ್ಪಿದ್ರೂ ಸಾಕು, ಆ ಕಟ್ಟಿಗೆ ಚುಚ್ಚಿ ರಕ್ತಾನೇ ಬರ್ತಿತ್ತು ಅಂತ ಬರೆದಿದ್ದಾರೆ. ಎಷ್ಟು ಕ್ರೂರ ಅಲ್ವಾ? ನಿಜಕ್ಕೂ ಇದು ಎಷ್ಟರ ಮಟ್ಟಿಗೆ ರೂಢಿಯಾಗಿತ್ತು ಅಂದ್ರೆ, ಆ ಮಕ್ಕಳು ಟೀಚರ್ ಹೇಳೋದಕ್ಕಿಂತ ಮುಂಚೆನೇ ಆ ಆಸನ ಹಾಕಿ ನಿಂತ್ಕೊಳ್ತಿದ್ರಂತೆ. ಹೌದು, ಅದೇ ಭಯಾನಕ.
ಆದ್ರೆ ಇಲ್ಲಿ ಮುಖ್ಯವಾದ ವಿಷಯ ಅಂದ್ರೆ ಈ ಶಿಕ್ಷೆ ಪಾಠ ಓದಿಲ್ಲ ಅಂತಲ್ಲ, ಅಲ್ಲ, ಬದಲಾಗಿ ಆ ಕಸ ಗುಡ್ಸೋ ಕೆಲಸ ಮಾಡಿಲ್ಲ ಅನ್ನೋ ಕಾರಣಕ್ಕೆ. ಮತ್ತೆ ಆ ಕೆಲಸ ಯಾರಿಗೆ? ಕೇವಲ 4 ಜನ ದಲಿತ ವಿದ್ಯಾರ್ಥಿಗಳಿಗೆ ಮಾತ್ರ. ದೇವಪ್ಪ, ಮಲ್ಲಪ್ಪ, ಬಸವಂತಪ್ಪ ಮತ್ತೆ ಲೇಖಕರು ಅಲ್ವಾ? ಹೌದು, ಅವರಿಗೆ ಮಾತ್ರ ಸೀಮಿತವಾಗಿತ್ತು. ಇದೇ ನೋಡಿ ತಾರತಮ್ಯದ ಸ್ಪಷ್ಟ ಚಿತ್ರಣ. ಆ ತಾರತಮ್ಯ ಬರೀ ಕೆಲಸದಲ್ಲ, ಕೂರೋ ಜಾಗದಲ್ಲೂ ಇತ್ತು. ಬೇರೆ ಮಕ್ಕಳೆಲ್ಲ ಮರದ ಮಣೆಗಳ ಮೇಲೆ, ಅಂದ್ರೆ ಹಾಸು ಮಣೆಗಳ ಮೇಲೆ. ಆದ್ರೆ ಈ 4 ಮಕ್ಕಳು ಮಾತ್ರ ನೆಲದ ಮೇಲೆ, ಅದು ಕೂಡ ಕೊನೆ ಸಾಲಲ್ಲಿ. ಹೌದು, ಅದು ಶ್ರೇಣೀಕರಣವನ್ನ ತೋರಿಸುತ್ತೆ. ಅಲ್ಲ, ತಟ್ಟು ಪ್ರಸಂಗ ಇದೆಯಲ್ಲ, ನೆಲದ ಮೇಲೆ ಕೂರುವ ಅವಮಾನ ತಪ್ಪಿಸ್ಕೊಳ್ಳೋಕೆ ಲೇಖಕರು ಅಜ್ಜಿ ಕೊಟ್ಟ ಸೆಣಬಿನ ಚೀಲದ ತುಂಡು, ತಟ್ಟು ಅಂತಾರೆ ಅದಕ್ಕೆ, ಅದನ್ನ ಹಾಸಿ ಕುಳಿತಾಗ ಬೇರೆ ಮಕ್ಕಳು ಅದನ್ನು ನೋಡಿ ಅಪಹಾಸ್ಯ ಮಾಡಿ ಚಪ್ಪಾಳೆ ತಟ್ಟಿ ನಕ್ಕರಂತೆ. ಮನಸ್ಸಿಗೆ ಎಷ್ಟು ನೋವಾಗಿರ್ಬೇಕು. ಹಾ, ಖಂಡಿತ. ಆ ಆಸನ ವ್ಯವಸ್ಥೆ, ಆ ತಟ್ಟು ಪ್ರಸಂಗ, ಇವೆಲ್ಲ ಬರೀ ಸ್ಥಳದ ವ್ಯವಸ್ಥೆ ಅಲ್ಲ, ಅವು ಶಾಲೆಯ ಒಳಗೆ ಒಂದ್ ರೀತಿ ಸಾಮಾಜಿಕ ಅಂತರವನ್ನ, ಅವಮಾನವನ್ನ ಪ್ರತಿದಿನ ಗಟ್ಟಿ ಮಾಡ್ತಿದ್ವು. ಹೌದು, ಇದು ವ್ಯಕ್ತಿತ್ವವನ್ನೇ ಅಳಿಸೋ ಪ್ರಯತ್ನದ ಹಾಗೆ. ಇದನ್ನ ನಾವು ಕಪ್ಪು ಹನಲಗೆಯ ಮೇಲೆ ಹೆಸರು ಬರೆಯೋ ರೀತಿಯಲ್ಲೂ ನೋಡ್ಬೋದು. ನಿಜ. ಕಸ ಗುಡಿಸೋ ಪಾಳಿ ಪಟ್ಟಿ ಬರೆಯುವಾಗ ಹೆಸರುಗಳನ್ನೇ ತಿರುಚು ಬರೆಯೋದು. ದೇವಪ್ಪನಿಗೆ ದೇವ್ಯ, ಮಲ್ಲಪ್ಪನಿಗೆ ಮಲ್ಯ, ಬಸವಂತಪ್ಪನಿಗೆ ಬಸ್ಯ. ಲೇಖಕರ ಹೆಸರು ಅರವಿಂದ್ ಅಂತ. ಅದನ್ನ ಹಾಗೆ ತಿರುಚೋಕಾಗಲ್ಲ, ಅದಕ್ಕೆ ಅವರ ಅಡ್ಡೆಸರು ಮಾಲಕತ್ತಿ ಅಂತ. ಅದನ್ನೇ ಬರ್ಬಿಡೋದು, ನಾಳಿನ ಕಸದ ಪಾಳಿ ಮಾಲಕತ್ತಿ ಅಂತ. ಅಯ್ಯೋ ದೇವ್ರೆ. ಕೆಲವೊಮ್ಮೆ ಬರೀ ಕತ್ತಿ ಅಂತಾನೂ ಬರೀತಿದ್ರಂತೆ. ಅವಮಾನಿಸೋ ತಂತ್ರ. ಹೌದು. ಈ ಅವಮಾನದ ತೀವ್ರತೆ ಎಲ್ಲಿಗೆ ಹೋಗುತ್ತೆ ಅಂದ್ರೆ, ಒಂದು ದಿನ ಲೇಖಕರು ಆ ಕಪ್ಪು ಹಲಗೆ ಮೇಲೆ ಬರೆದಿದ್ದ ಮಾಲಕತ್ತಿ ಅನ್ನೋದರಲ್ಲಿ ಕ ಅಕ್ಷರವನ್ನ ಅಳಿಸಿ ಗ ಅಂತ ತಿದ್ದೋಕೆ, ಮಾಲಗತ್ತಿ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಶಿಕ್ಷಕರು ನೋಡ್ಬಿಡ್ತಾರೆ, ಏನಾಯ್ತು, ಕತ್ತಿ ಅಂತ ಬರೆದ್ರೆ ಗತ್ತಿ ಅಂತ ಮಾಡಕ್ ಹೋಗಿದ್ಯಾ ಅಂತ ಗದರಿಸಿ, ಕತ್ತಿ ಕತ್ತಿನೇ, ಕತ್ತೆಲ್ಲರೋ ಕುದುರಾಕದೇನಾ ಅಂತೆಲ್ಲ ಬೈದು ಮನಬಂದಂತೆ ಹೊಡಿತಾರೆ. ದೇವ್ರೆ. ಅಷ್ಟೇ ಅಲ್ಲ, ಕೊನೆಗೆ ಶಿಕ್ಷೆ ಏನ್ ಗೊತ್ತಾ? ಲೇಖಕರ ಅಂಗಿಯನ್ನೇ ಕಳಚಿ ಅದರಿಂದ ತಮ್ಮ ಕುರ್ಚಿಯನ್ನ ಒರೆಸ್ಕೊಳ್ತಾರೆ. ಆ ಕ್ಷಣದ ಅವಮಾನ ಅದು ಎಂಥದ್ದು! ನಿಜಕ್ಕೂ ಈ ಇಡೀ ಅನುಭವ ಇದೆಯಲ್ಲ, ಇದು ಶಾಲೆಯ ಶಿಸ್ತಿನ ಹೆಸರಲ್ಲಿ ನಡೀತಿದ್ದ ಕ್ರೌರ್ಯ ಮತ್ತೆ ಸಮಾಜದಲ್ಲಿ ಆಳವಾಗಿ ಬೇರೂರಿರೋ ಜಾತಿ ಪೂರ್ವಾಗ್ರಹ, ಇವೆರಡರ ನಡುವಿನ ಆ ವಿಷಕಾರಿ ಸಂಬಂಧವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಆ ಗೂಟಕ್ಕೆ ನೇತು ಹಾಕಿದ್ದು, ಮೊಣಕಾಲಿಗೆ ಇಟ್ಟ ಕಟ್ಟಿಗೆ, ಆ ಗೋಡಿ ಚೀಲದ ತುಂಡು, ತಿರುಚಿದ ಹೆಸರುಗಳು, ಆ ಹೆಸರನ್ನ ಸರಿ ಮಾಡೋಕ್ ಹೋದಾಗ ಆದ ಹಲ್ಲೆ, ಇವೆಲ್ಲವೂ ಒಂದೇ ವ್ಯವಸ್ಥಿತ ತಾರತಮ್ಯದ ಬೇರೆ ಬೇರೆ ಮುಖಗಳು ಅಷ್ಟೇ. ಹೌದು. ಇಂತಹ ಅನುಭವಗಳು ವ್ಯಕ್ತಿಯ ಮನಸ್ಸಿನ ಮೇಲೆ, ಅಂದ್ರೆ ಜೀವನ ಪೂರ್ತಿ ಮಾಸದ ಗಾಯಗಳನ್ನ ಮಾಡಿಬಿಡ್ತವೆ. ನಿಜ. ಒಂದು ಶಾಲೆಯಂತಹ ಜಾಗದಲ್ಲಿ ಹೆಸರು ಬಡಿಯೋ ತರಹದ ಒಂದು ಸಣ್ಣ ವಿಷಯ ಕೂಡ ಎಷ್ಟು ದೊಡ್ಡ ಸಾಮಾಜಿಕ ಭಾರವನ್ನ ಹೊತ್ತು ಒಬ್ಬ ವ್ಯಕ್ತಿಯ ಮೇಲೆ ಎಷ್ಟು ಆಳವಾದ ಪರಿಣಾಮ ಬೀರಬಹುದು ಅನ್ನೋದಕ್ಕೆ ಇದು ಸಾಕ್ಷಿ ಅಲ್ವಾ? ಹೌದು. ಅಧಿಕಾರ ಮತ್ತು ಪೂರ್ವಾಗ್ರಹಗಳು ದಿನನಿತ್ಯದ ಸಾಮಾನ್ಯ ಅಂತ ಕಾಣೋ ಸಂವಹನಗಳಲ್ಲಿ, ಅದರಲ್ಲೂ ಈ ಶಿಕ್ಷಣ ಸಂಸ್ಥೆಗಳಲ್ಲಿ ಎಷ್ಟು ಸೂಕ್ಷ್ಮವಾಗಿ, ಕೆಲವೊಮ್ಮೆ ಎಷ್ಟು ಕ್ರೂರವಾಗಿ ಕೆಲಸ ಮಾಡ್ತವೆ ಅನ್ನೋದ್ರ ಬಗ್ಗೆ ಇದು ನಮ್ಮೆಲ್ಲರನ್ನೂ ಯೋಚನೆಗೆ ಹಚ್ಚಬೇಕು. ಖಂಡಿತವಾಗಿಯೂ.